ಭೇಟಿ ಮಾಡಾಗ ಅನ್ಸಿದ್ದೆ ನಿಮಗೆ, ಅಂದರೆ ದರ್ಶನ್ ಅವ್ರ ನೈತಿಕೆ ನೋವು ಸರ್, ನೋವು. ಆ ಜಾಗದಲ್ಲಿ ಡಿ ಬಾಸು ನೋಡೋಕೆ ಭಾಳ ನೋವಾಗುತ್ತೆ ನನಗೆ ಅಂತಲ್ಲ, ಅವ್ರ ಅಭಿಮಾನಿಗಳು ಎಲ್ರಿಗೂ ನೋವಾಗುತ್ತೆ ಸರ್. ಅದು ತಪ್ಪು ಸರಿನೋ ಅದು ತೀರ್ಮಾನ ಮಾಡಲಿಕ್ಕೆ ನ್ಯಾಯಾಲಯ ಇದೆ. ಕೊನೆಯವರೆಗೂ ನಮ್ಮ ಜೊತೆಗಿರೋರು ಹೆಂಡ್ತಿ ಮಕ್ಕಳೇ ಸರ್, ಹೆಂಡ್ತಿ ಮಕ್ಕಳು, ಅಪ್ಪ ಅಮ್ಮ. ದರ್ಶನ್ ಸರ್ಗೆ ಭಾಳ ಜನ ಫ್ಯಾನ್ಸ್ ಇದ್ದಾರೆ. ತಪ್ಪನ್ನು ತೀರ್ಮಾನ ಮಾಡಲಿಕ್ಕೆ ನಾವು ಯಾರು ನ್ಯಾಯಾಲಯ ಅಲ್ಲ, ನ್ಯಾಯಾಧೀಶರುಗಳು ಅಲ್ಲ. ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ದರ್ಶನ್ ಸಾರ್ಗೆ ಆದಷ್ಟು ಬೇಗ ಒಳ್ಳೆಯದಾಗಲಿ, ದರ್ಶನ್ ಸಾರ್ ಹೊರಗೆ ಬರ್ತಾರನ್ನೋ ಭರವಸೆ ನನ್ನದು, ಎಲ್ಲ ಅಭಿಮಾನಿಗಳದು. ನ್ಯಾಯ ಕೋರ್ಟ್ ತೀರ್ಮಾನ ಮಾಡಿಸೋ, ಅದನ್ನು ಕೋರ್ಟಿಗೆ ಬಿಡೋಣ ನಾವು, ನಮಗೆ ಸಂಬಂಧಪಡದಿರೋ ವಿಚಾರ ಅದು. ಆ ಜಾಗದಲ್ಲಿ ದರ್ಶನ್ ಸಾರ್ ನೋಡಲಿಕ್ಕೆ ನನಗೆ ತುಂಬ ನೋವಾಯ್ತು ಸರ್, ಭಯಂಕರ ನೋವು. ಒಂದು ಸತ್ಯವಾದ ಮಾತು ಹೇಳಬೇಕು ಅಂತಂದರೆ, ನಾನು ಜೈಲಿಗೆ ಹೋದಾಗಲೂ ಅಷ್ಟು ದುಃಖಪಟ್ಟಿಲ್ಲ ನಾನು. ದರ್ಶನ್ ಸರ್ ಜೈಲಿಗೆ ಹೋದಾಗ ತುಂಬ ದುಃಖ ಆಗಿದೆ ನನಗೆ. ಅಂದರೆ ಅವ್ರ ಜೊತೆ ಮಾತುಕತೆ ಮಾಡಿದ್ರೆ, ಆ ಸಂದರ್ಭದಲ್ಲಿ ಮೀಟ್ ಮಾಡಿದ್ರಲ್ಲ ಜೈಲಲ್ಲಿ, ಅವ್ರ ಜೊತೆ ಏನೆಲ್ಲ ಮಾತಾಡಿದ್ರಿ ಸರ್? ಅವ್ರ ಬಗ್ಗೆ ಹೇಳೋದಕ್ಕಿಂತ ನನ್ನ ಬಗ್ಗೆನೇ ಜಾಸ್ತಿ ಕೇಳಿ ಸರ್. ಯಾವರು, ಏನು ಹೆಸರು ನಿಂದು ಅಂತಂದರು. ನಾನು ತುರುವನೂರು ಸಿದ್ದಾರೂಢ, ಏನು ಕೇಸಲ್ಲಿ ಬಂದಿದೆಯಾ ನಾನೆಲ್ಲ ಹೇಳಿದೆ. ಎಷ್ಟು ವರ್ಷ ಇದ್ದೆ? 21 ವರ್ಷ. 21 ವರ್ಷ ಇದ್ದೀನಿ ನೀನು ಜೈಲಲ್ಲಿ, ಮರ್ಡರ್ ಕೇಸಲ್ಲಿ ಅಂತಂದರು. ಒಂದು ಸರ ಏನೋ ಮಿಸ್ಟೇಕ್ ಆಯಿತು, ಅದು 21 ವರ್ಷ ಜೈಲಲ್ಲಿ ಇರಬೇಕಾಯ್ತು ಸರ್ ಅಂತಂದಾಗ, ಹೌದಾ ಅಂತಂತಾರೆ ಅವರು. ಸರಿ, ಸಿಕ್ಕಿರೋ ಅವಕಾಶನ ಒಳ್ಳೆ ರೀತಿಯಲ್ಲಿ ಬಳಸ್ಕೊ, ತಪ್ಪು ನಿರ್ಧಾರಗಳ ತಗೊಳಕ್ಕೆ ಹೋಗ್ಬೇಡ, ಎಲ್ಲರನ್ನೂ ಪ್ರೀತಿಸೋ ಅವಕಾಶ ನಿನ್ನೆ ಸಿಗಲಿ, ಪ್ರೀತಿಸೋ ಹೃದಯ ಇಟ್ಕೋ ಅಂತ ಅವರು ನನಗೆ ಸಜೆಷನ್ ಕೊಡ್ತಾರೆ ಸರ್. ನಾನು ಅವರಿಗೊಂದು ಮಾತು ಹೇಳ್ತೀನಿ, ಅಣ್ಣ ನಿಮ್ಮ ಜೊತೆ ನಿಮ್ಮ ಅಭಿಮಾನಿಗಳು ಇರ್ತಾರೆ, ನಿಮ್ಮ ಕುಟುಂಬ ಇರುತ್ತೆ, ನೀವು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅವರು, ನೀವು ಬರ್ತೀರಣ್ಣ, ಹೊರಗೆ ಬಂದೇ ಬರ್ತೀರ ಅಂತ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ಸರ್. ಯಾವ ಕಾರಣಕ್ಕೆ ಅವರು ಜೈಲಿಗೆ ಬಂದಿದ್ದಾರೆ ಅಂತ ನಿಮಗೆ ಕೇಳಿದ್ರು, ಅಥವಾ ಅವರು ನಿಮ್ಮನ್ನು ಕೇಳಿದ್ರು, ಆಮೇಲೆ ನೀವು ಅವ್ರನ್ನೇನಾದ್ರು ಕೇಳಿದ್ರೆ? ಇಲ್ಲ, ನನ್ನ ಬಗ್ಗೆ ಅವ್ರು ಜಾಸ್ತಿ ಕೇಳಿದಾಗ ನಾನು, ಅಣ್ಣ ನನ್ನ ಬಗ್ಗೆ ಏನಿದೆ, ನಿಮ್ಮ ಬಗ್ಗೆನೇ ತಿಳ್ಕೊಳ್ಳೋ ನನಗೆ ಅಂತಂದಾಗ, ನನ್ನ ಬಗ್ಗೆ ಏನು ಹೇಳ್ತೀಯಪ್ಪ, ಟಿವಿ ತೋರಿಸಲ್ಲ ಅದನ್ನೇ ನೋಡಂತ ಅಷ್ಟೇ ಹೇಳಿದ್ದು ಸರ್. ಅವ್ರ ಬಗ್ಗೆ ಏನು ಹೇಳಿಲ್ಲ ಅವರು. ನೀವು ಯಾವ ಕಾರಣಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ರು ನಿಮಗೆ? ನನ್ನನ್ನು ಸರ್ ಕೇಳಿದೆ ಸರ್ ಅವರು, ಯಾವ ವಿಚಾರವಾಗಿ ನೀನು ಜೈಲು ಸೇರಿದ್ದು ಅಂತ ಕೇಳಿರೋಣ. ನಾನು ಇಲ್ಲ ಸರ್, ಇಲ್ಲಣ್ಣ ಹಂಗೆ ಲಂಚದ ವಿಚಾರವಾಗಿ ಈ ಥರ ಆಗುತ್ತೆ ನನ್ನ ಲೈಫಲ್ಲಿ. ಅವಾಗ ನಾನು ಒಬ್ಬ ಇಂಜಿನಿಯರ್ನ ಮರ್ಡರ್ ಮಾಡ್ತೀನಿ. ಫಸ್ಟ್ ಅವ್ರು ನನ್ನೊಂದು ಸರಿ ನೋಡ್ತಾರೆ, ನೀನು ಮಾಡಿದೆ ಮರ್ಡ್ರ್ ಅಂತಾರೆ ಅವ್ರನ್ನ. ಏನೋ ಆಯ್ತು ಅಣ್ಣ, ಏನೋ ಲೈಫಲ್ಲಿ ಏನೋ ಆಗೋಯ್ತು, ಅದೊಂದು ತಪ್ಪು ನಿರ್ಧಾರ ತೊಗೊಂಡೆ ಲೈಫಲ್ಲಿ. ಆ ತಪ್ಪು ನಿರ್ಧಾರ ನಾನು 21 ವರ್ಷ ಜೈಲಲ್ಲಿ ಇರೋಂಗೆ ಮಾಡ್ತು. ಅದನ್ನು ನಾನು ಕುಟುಂಬಕ್ಕೆ ಕ್ಷಮೆ ಕೇಳ್ತೀನಿ ಅಂತೀನಿ. ಸರಿ ಆಯಿತು, ಚೆನ್ನಾಗಿರು, ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಬಳಸ್ಕೊ. ಯಾಕಂದರೆ ಭಗವಂತ ಅವಕಾಶಗಳು ಪದೇ ಪದೇ ಕೊಡಲ್ಲ, ನಿನಗೆ ಸಿಕ್ಕಿರೋ ಇಂಥ ಅವಕಾಶಗಳು ಪದೇ ಪದೇ ಕೊಡಲ್ಲ. ಚೆನ್ನಾಗಿ ಬಳಸ್ಕೊ, ಚೆನ್ನಾಗಿರು. ನೀನು ನನ್ನ ಅಭಿಮಾನಿ ಅಂತೆ, ನಾನು ಕೂಡ ನೀನು ನನ್ನ ಸೆಲೆಬ್ರಿಟಿನೇ, ನಾನು ನೀನು ಸೆಲೆಬ್ರಿಟಿನೇ, ಚೆನ್ನಾಗಿರು ಅಂತ ಅವರು ನನಗೆ ಹೇಳ್ತಾರೆ ಸರ್.